ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ KKPKL ಸ್ಟಾರ್ಟ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ನಾಟಕ ಕಬಡ್ಡಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರೆ ನೀವು ಬೆಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ KKPKL ಅಂದರೆ ಕಬಡ್ಡಿ ಇದೊಂದು ಟೀಮ್ ಆಗಸ್ಟ್ 30ರಿಂದ ಸ್ಟಾರ್ಟ್ ಆಗಬಹುದು. ಈಗಾಗಲೇ ಆಕ್ಷನ್ ಡೇಟು ಮುಗಿದು ಹೋಗಿದೆ. ಹೋದ ತಿಂಗಳು ಅವರು ಹೇಳಿದ್ದು ಏನಂತಂದರೆ ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ KKPKL ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದರು. ಫ್ರೆಂಡ್ಸ್, ಹೋದ ಸಲ ತಿಂಗಳಲ್ಲಿ ಡೇಟ್ ಅನೌನ್ಸ್ ಮಾಡಿದಾಗ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು. KKPKL ಅಂದರೆ ಇದೊಂದು ಕರ್ನಾಟಕ ಕಬಡ್ಡಿ ಮ್ಯಾಚ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದೆ. ಅದರ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ನವರು ಎಲ್ಲರೂ ಮಾತಾಡಿಕೊಂಡು ಆಗಸ್ಟ್ 30ರಂದು ಪ್ರಾರಂಭ ಆಗ್ಬೋದು ಅಂತ ಹೇಳಿದ್ದಾರೆ. ಕರ್ನಾಟಕ ಕಬಡ್ಡಿ KKPKL ಇದೊಂದು ಟೀಮ್ನಲ್ಲಿ ಒಟ್ಟು 8 ಟೀಮ್ಗಳು ಇದ್ದಾವೆ. ಇದರಿಂದ ಆಗಸ್ಟ್ 30ರಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅನೌನ್ಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರವರು. ನೋಡೋಣ ಫ್ರೆಂಡ್ಸ್, ಹೇಳಿ ಡೇಟನ್ನು ಮುಂದಕ್ಕೆ ಹಾಕ್ತಾರೆ. ಅದರ್ ಡೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ ಅಂತ ನೋಡೋಣ. ಅದರಿಂದ ಪಕ್ಕಾ ಏನೂ ಫಿಕ್ಸ್ ಮಾಡಿಲ್ಲ, ಆದರೆ ಅಷ್ಟೇ ಹೇಳಿದ್ದಾರೆ ಅಷ್ಟೇ. ನೋಡೋಣ ಯಾವುದೋ ಡೇಟಿಗೆ ಫಿಕ್ಸ್ ಮಾಡಿದ್ದಾರೆ. ಮತ್ತು ಮುಂದೆ ಅಕ್ಟೋಬರು ಮತ್ತು ಈ ಆಗಸ್ಟ್ 30ರ ಡೇಟನ್ನು ಫಿಕ್ಸ್ ಆಗುತ್ತೆ. ಸೆಪ್ಟೆಂಬರ್ದಲ್ಲಿ ಫಿಕ್ಸ್ ಆಗುತ್ತೆ, ಅಕ್ಟೋಬರ್ದಲ್ಲಿ ಫಿಕ್ಸ್ ಆಗುತ್ತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇದೇ ಥರ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.